ಇನ್ನೊಂದು ಕಡೆಯಲ್ಲಿ ಮಾಫಿ ಸಾಕ್ಷಿಯ ಒಂದು ಕಂಟಕ MLC ಸೂರಜ್ ರೇವಣ್ಣ ಅವ್ರಿಗೂ ಕೂಡ ಒಂದು ರೀತಿಯಾಗಿ ಕಾಡ್ತಾ ಇತ್ತು. ಆದರೆ ಈಗ ಆ ಸಂಕಟದಿಂದ ಅವರು ಪಾರಾಗಿದ್ದಾರೆ. ಯಾಕಂದರೆ ಅವರ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಒಂದು ಆರೋಪ ಏನು ಮಾಡಲಾಗಿತ್ತು, ಆ ಪ್ರಕರಣದ A2 ಶಿವಕುಮಾರ್ ಮಾಫಿ ಸಾಕ್ಷಿ ಅರ್ಜಿಯನ್ನು ಸಲ್ಲಿಕೆ ಮಾಡಿತು. ಈಗ ಆ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ. ಮಾಫಿ ಸಾಕ್ಷಿ ಆಗೋದಕ್ಕೆ ಈ ಪ್ರಕರಣದ ಅಂದರೆ ಸೂರಜ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂಥ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಶಿವಕುಮಾರ್ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅನ್ನುವಂಥ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಫಿ ಸಾಕ್ಷಿ ಅರ್ಜಿಯನ್ನು ವಜಾಗೊಳಿಸಿದೆ. ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಒಂದು ಆದೇಶವನ್ನು ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಶಿವಕುಮಾರ್ ಪಾತ್ರ ಏನು ಅದು ಕೋರ್ಟ್ನ ಗಮನಕ್ಕೆ ಬರಬೇಕು. ಅದರ ಜೊತೆಗೆ ಮಾಫಿ ಸಾಕ್ಷಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಅದನ್ನು ಹಾಕಿದ್ರೆ ಎಲ್ಲರೂ ಆರೋಪಿಗಳಿಂದ ಮಾಫಿ ಸಾಕ್ಷಿ ಆಗೋದಿಲ್ಲ. ಆ ಪಾತ್ರ ಏನಿದೆ ಈ ಒಂದು ಪ್ರಕರಣದಲ್ಲಿ ಅದರ ಮೇಲೆ ನ್ಯಾಯಾಲಯ ಡಿಸೈಡ್ ಮಾಡುತ್ತೆ ಮಾಫಿ ಸಾಕ್ಷಿ ಇವರು ಆಗಬೇಕಾ ಬೇಡವಾ ಅನ್ನುವಂಥದ್ದು. ಸೊ ಅದೇ ಥರ ಮಾಫಿ ಸಾಕ್ಷಿ ಆಗುವಂಥ ನಿಟ್ಟಿನಲ್ಲಿ ಶಿವಕುಮಾರ್ ಈ ಪ್ರಕರಣದ A2 ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದ. ಆದರೆ ಈಗ ಕೋರ್ಟ್ ಆ ಅರ್ಜಿಯನ್ನು ವಜಾಗೊಳಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.